ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 104ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ರಾಮನು ರಾವಣನ ಮೇಲೆ ಅತ್ಯಂತ ಕುಪಿತನಾಗಿ ಆತನನ್ನು ನಿಂದಿಸುತ್ತಾ ರಾಮನಿಲ್ಲದ ಸಮಯದಲ್ಲಿ ಜನಸ್ಥಾನದಲ್ಲಿ ಅಬಲೆಯಾಗಿ ಅಸಹಾಯಕಳಾಗಿದ್ದ ಸೀತೆಯನ್ನು ಹೇಡಿಯಂತೆ ಕದ್ದು ತಂದ ರಾವಣನ ಕೃತ್ಯವನ್ನು ನಿಂದಿಸುತ್ತಾ, ನೀನು ಕುಬೇರನ ತಮ್ಮನಾಗಿದ್ದರೂ ಶಿವಭಕ್ತನೇ ಆಗಿದ್ದರೂ ಕೂಡ ಅತ್ಯಂತ ಭಕ್ತಾಗ್ರೇಸರ ಹಾಗೂ ವೇದಾಧ್ಯಯನ ಮಾಡಿದ ಬ್ರಾಹ್ಮಣನಾಗಿಯೂ ಇಂತಹ ಹೀನ ಕೃತ್ಯಕ್ಕೆ ತೊಡಗಿದುದು ಸರಿಯೇ ಎಂದು ಆತನನ್ನು ಛೇಡಿಸುತ್ತಾ ಶ್ರೀರಾಮನು ಅತ್ಯಂತ ಭೀಕರವಾಗಿ ಬಾಣಗಳನ್ನು ಬಿಡಲಾರಂಭಿಸುತ್ತಾನೆ. ರಾವಣನ ವಿರುದ್ಧ ಆತನ ಪರಾಕ್ರಮ ಇಮ್ಮಡಿಗೊಳ್ಳುತ್ತಿದ್ದಂತೆಯೇ ರಾವಣನು ಅತ್ಯಂತ ನಿಶ್ಚೇಷ್ಟಿತನಾಗುತ್ತಾ ರಥದಲ್ಲಿ ಕುಸಿಯುತ್ತಿರುವುದನ್ನು ಕಂಡಂತಹ ಆತನ ಸಾರಥಿಯು ಕೂಡಲೇ ರಥವನ್ನು ಯುದ್ಧರಂಗದಿಂದ ವಿಮುಖಗೊಳಿಸಿ ದೂರಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಸತು ಮೋಹಾತ್ಸು ಸಂಕ್ರುದ್ಧ ಕೃತಾಂತ ಬಲಚೋದಿತಃ ಕ್ರೋಧ ಸಂರಕ್ಷಣಯನೋ ರಾವಣ ಸೂತಮಬ್ರವೀತ್. ಕಾಲಶಕ್ತಿಯಿಂದ ಪ್ರೇರಿತನಾದ ರಾವಣನು ಮೋಹವಶನಾಗಿ ಅತ್ಯಂತ ಕ್ರೋಧಗೊಂಡು ಕಣ್ಣು ಕೆಂಪಗಾಗಿಸಿ ತನ್ನ ಸಾರಥಿಯಲ್ಲಿ ಹೇಳಿದನು, ಹೀನ ವೀರ್ಯಮಿವ ಶಕ್ತಂ ಪೌರುಷೇಣ ವಿವರ್ಜಿತಂ ಭೀರುಂ ಲಘುಮಿವ ಸತ್ವಂ ವಿಹೀನಮಿವ ತೇಜಸ ವಿಮುಕ್ತಮಿವ ಮಾಯಾಭಿರಸ್ತ್ರೈರಿವ ಬಹಿಷ್ಕೃತಂ ಮಾಮವಜ್ಞಾಯ ದುರ್ಬುದ್ಧಿ ಸ್ವಯಾ ಬುದ್ಧ್ಯಾ ವಿಚೇಷ್ಟಸಿ. ದುರ್ಬುದ್ಧಿ, ನೀನು ನನ್ನನ್ನು ಪರಾಕ್ರಮ ಶೂನ್ಯ, ಅಸಮರ್ಥ, ಪುರುಷಾರ್ಥ ಶೂನ್ಯ, ಹೇಡಿ, ಅಲ್ಪ, ಧೈರ್ಯಹೀನ, ನಿಷ್ಠೇಜ, ಮಾಯಾರಹಿತ, ಅಸ್ತ್ರ ಜ್ಞಾನದಿಂದ ವಂಚಿತನಾದವನು ಎಂದು ತಿಳಿದಿರುವೆಯ. ನನ್ನ ಅವಹೇಳನ ಮಾಡಿ ನೀನು ಮನಬಂದಂತೆ ಕೆಲಸ ಮಾಡುತ್ತಿರುವೆ. ಹೀಗೆ ಯುದ್ಧರಂಗದಿಂದ ರಥವನ್ನು ಹಿಂದಿರುಗಿಸುವ ಮುನ್ನ ಒಂದು ಮಾತು ನನ್ನನ್ನೇಕೆ ಕೇಳಲಿಲ್ಲ? ಕಿಮರ್ಥಂ ಮಾಮವಜ್ಞಾಯ ಮತ್ತಂಧಮನವೇಕ್ಷ್ಯ ಚ ತ್ವಯಾ ಶತ್ರು ಸಮಕ್ಷಂ ಮೇ ರಥೋ ಯಮಪಮಾಹಿತಃ. ನನ್ನ ಅಭಿಪ್ರಾಯವನ್ನು ತಿಳಿಯದೆಯೇ ನನ್ನ ಅಪಮಾನ ಮಾಡಿ ನೀನು ಶತ್ರುವಿನ ಮುಂದಿನಿಂದ ನನ್ನ ರಥವನ್ನು ಏಕೆ ಹಿಂದಿರುಗಿಸಿದೆ? ತ್ವಯಾದ್ಯಹಿ ಮಮಾನಾರ್ಯ ಚಿರಕಾಲ ಸಮಾರ್ಜಿತಂ ಯಶೋ ವೀರ್ಯಂ ಚ ತೇಜಶ್ಚ ಪ್ರತ್ಯಯಶ್ಚ ವಿನಾಶಿತಃ. ಅನಾರ್ಯನೇ, ಇಂದು ನೀನು ನಾನು ಚಿರಕಾಲದಿಂದ ಗಳಿಸಿದ ಯಶ, ಪರಾಕ್ರಮ, ತೇಜ ಮತ್ತು ವಿಶ್ವಾಸದ ಮೇಲೆ ನೀರಿರದೆಯಲ್ಲ. ಪ್ರಖ್ಯಾತ ವೀರ್ಯಸ್ಯ ರಂಜನೀಯಸ್ಯ ವಿಕ್ರಮೈಃ ಪಶ್ಯತೋ ಯುದ್ಧ ಲುಬ್ಧೋಹಂ ಕೃತಃ ಕಾಪುರುಷಸ್ತ್ವಯಾ. ನನ್ನ ಶತ್ರುವಿನ ಬಲ ಪರಾಕ್ರಮ ವಿಖ್ಯಾತವಾಗಿದೆ. ಅವನನ್ನು ತನ್ನ ಬಲ ಪರಾಕ್ರಮದಿಂದ, ತನ್ನ ಬಲ ವಿಕ್ರಮದಿಂದ ಸಂತುಷ್ಟಗೊಳಿಸುವುದು ನನಗೂ ಉಚಿತವಾಗಿದೆ. ನಾನು ಯುದ್ಧ ಲೋಭಿಯಾಗಿದ್ದೇನೆ. ಹೀಗಿದ್ದರೂ ನೀನು ರಥವನ್ನು ಹಿಂದಿರುಗಿಸಿ ಶತ್ರುವಿನ ದೃಷ್ಟಿಯಲ್ಲಿ ನನ್ನನ್ನು ಹೇಡಿಯನ್ನಾಗಿಸಿದೆ. ಇದಕ್ಕೆ ಮುನ್ನ ಶ್ರೀರಾಮನೇ ಆ ರಾವಣನನ್ನು ಹೇಡಿ ಎಂದು ಕರೆದಿದ್ದನು. ಅದು ಸೀತೆಯನ್ನು ಆಕೆ ಅಸಹಾಯಕಳಾಗಿದ್ದಾಗ ಅಪಹರಿಸಿದ್ದಕ್ಕಾಗಿ ಆತನ ಹೇಡಿತನದ ಕೃತ್ಯವಾಗಿತ್ತು. ಈಗ ಪ್ರತ್ಯಕ್ಷವಾಗಿ ಎಲ್ಲರಿಗೂ ಕಾಣುವಂತೆ ಸಾರಥಿಯು ಯುದ್ಧರಂಗದಿಂದ ರಾವಣನ ರಥವನ್ನು ಹಿಮ್ಮೆಟ್ಟಿಸಿದುದರಿಂದ ಯುದ್ಧಕ್ಕೆ ಬೆನ್ನು ತೋರಿಸಿ ರಾವಣನು ಓಡಿಹೋದ ಎಂಬ ಅಪವಾದ ಆತನ ಮೇಲೆ ಬಂದು ಆತ ಮತ್ತೊಮ್ಮೆ ಹೇಡಿ ಎನಿಸಿಕೊಳ್ಳುವಂತಾಯಿತು. ಯತ್ವಂ ರಥಮಿಮಂ ಮೋಹಾನ್ನ ಚೇದ್ವಹಸಿ ದುರ್ಮತೆ ಸತ್ಯೋಯಂ ಪ್ರತಿ ತರ್ಕೋ ಮೇ ಪರೇಣ ತ್ವಮುಪಸ್ಕೃತಃ. ದುರ್ಮತಿಯೇ, ಈ ರಥವನ್ನು ಹೇಗಾದರೂ ನೀನು ಶತ್ರುವಿನ ಎದುರಿಗೆ ಕೊಂಡು ಹೋಗದಿದ್ದರೆ ಶತ್ರುವಿನಿಂದ ನೀನು ಲಂಚ ಪಡೆದು ಮೋಹವಶನಾಗಿ ಈ ಕಾರ್ಯ ಮಾಡಿರುವೆ ಎಂಬ ನನ್ನ ಊಹೆ ಸತ್ಯವಾದುದು. ನಹಿ ತದ್ವಿದ್ಯತೆ ಕರ್ಮ ಸುಹೃದೋ ಹಿತಕಾಂಕ್ಷಿಣಃ ರಿಪೂಣಾಂ ಸದೃಶಂ ತ್ವೇತದ್ ಯತ್ ತ್ವಯ್ಯೈತದನುಷ್ಠಿತಂ. ನೀನು ಮಾಡಿದ ಕಾರ್ಯವು ಹಿತವನ್ನು ಬಯಸುವ ಮಿತ್ರನ ಕಾರ್ಯವಲ್ಲ, ಶತ್ರುಗಳು ಮಾಡಲು ಯೋಗ್ಯವಾಗಿದೆ. ನಿವರ್ತಯ ರಥಂ ಶೀಘ್ರಂ ಯಾವನ್ನಾಪೈತಿ ಮೇ ರಿಪುಃ ಯದಿ ವಾದ್ಯುಷಿತೋಸ್ತಿ ತ್ವಂ ಸ್ವರ್ಯಂತೆ ಯದಿ ಮೇ ಗುಣಾಃ.
ನೀನು ನನ್ನೊಡನೆ ಬಹಳ ದಿನಗಳಿಂದ ಇರುವುದರಿಂದ ನನ್ನ ಗುಣಗಳು ನಿನಗೆ ನೆನಪಿದ್ದರೆ ನನ್ನ ಈ ರಥವನ್ನು ಬೇಗನೆ ಯುದ್ಧಕ್ಕಾಗಿ ಹಿಂದಿರುಗಿಸು. ಹೀಗಾಗದಿದ್ದರೆ ನನ್ನ ಶತ್ರು ಎಲ್ಲಾದರೂ ಓಡಿ ಹೋಗದಿರಲಿ. ಏವಂ ಪರುಷ ಮುಕ್ತಸ್ತು ಹಿತ ಬುದ್ಧಿರಬುದ್ಧಿನಾ ಅಬ್ರವೀದ್ರಾವಣಂ ಸೂತೋ ಹಿತಂ ಸಾನುನಯಂ ವಚಃ. ಸಾರಥಿಯ ಬುದ್ಧಿಯಲ್ಲಿ ರಾವಣನ ಹಿತದ ಭಾವನೆಯೇ ಇದ್ದರೂ ಆ ಮೂರ್ಖನು ಅವನಿಗೆ ಇಂತಹ ಕಠೋರ ಮಾತನ್ನು ಹೇಳಿದಾಗ ಸಾರಥಿಯು ಬಹಳ ವಿನಯದಿಂದ ಹೀಗೆ ಹಿತವಚನವನ್ನು ಹೇಳಿದನು. ನ ಭೀತೋಸ್ಮಿ ನ ಮೂಢೋಸ್ಮಿ ನೋಪಜಪ್ತೋಸ್ಮಿ ಶತ್ರುಭಿಃ ನ ಪ್ರಮತ್ತೋ ನ ನಿಸ್ನೇಹೋ ವಿಸ್ಮೃತ ನ ಚ ಸತ್ಕ್ರಿಯಾ. ಮಹಾರಾಜರೇ, ನಾನು ಹೆದರಿಲ್ಲ, ನನ್ನ ವಿವೇಕವು ನಾಶವಾಗಲಿಲ್ಲ, ನನಗೆ ಶತ್ರುವು ಯಾವ ಪ್ರಲೋಭನೆಯನ್ನು ತೋರಿಲ್ಲ, ನಾನು ಎಚ್ಚರ ತಪ್ಪಿಲ್ಲ, ನಿಮ್ಮ ಕುರಿತು ನನ್ನ ಸ್ನೇಹವು ಕಡಿಮೆಯಾಗಿಲ್ಲ, ನೀವು ಗೈದ ಸತ್ಕಾರವನ್ನು ನಾನು ಮರೆತಿಲ್ಲ. ಮಯಾ ತು ಹಿತ ಕಾಮೇನ ಯಶಶ್ಚ ಪರಿರಕ್ಷತ ಸ್ನೇಹ ಪ್ರಸನ್ನ ಮನಸಾಮಿ ಪ್ರಿಯಮಿತ್ಯ ಪ್ರಿಯಂ ಕೃತಂ. ನಾನು ಸದಾ ನಿಮ್ಮ ಹಿತವನ್ನು ಬಯಸುವೆನು, ನಿಮ್ಮ ಯಶಸ್ಸಿನ ರಕ್ಷಣೆಗಾಗಿಯೇ ಪ್ರಯತ್ನಿಸುತ್ತಾ ಇರುವೆನು. ನನ್ನ ಹೃದಯ ನಿಮ್ಮ ಕುರಿತಾದ ಸ್ನೇಹದಿಂದ ಆರ್ದ್ರವಾಗುತ್ತದೆ. ನಿಮಗೆ ಪ್ರಿಯವಾದರೂ ಇದರಿಂದ ನಿಮ್ಮ ಹಿತವಾಗಬಹುದೆಂದು ಯೋಚಿಸಿ ನಾನು ಇದನ್ನು ಮಾಡಿದುದು. ನಾಸ್ಮಿನ್ನರ್ಥೆ ಮಹಾರಾಜ ತ್ವಂ ಮಾಂ ಪ್ರಿಯಹಿತೇ ರಥಂ ಕಶ್ಚಿಲ್ಲಘುರಿವಾನಾರ್ಯೋ ದೋಷತೋ ಗಂತುಮರ್ಹಸಿ. ಮಹಾರಾಜರೇ, ನಾನು ನಿಮ್ಮ ಹಿತದಲ್ಲಿ ತತ್ಪರನಾಗಿರುವೆನು. ಆದ್ದರಿಂದ ಈ ಕಾರ್ಯಕ್ಕಾಗಿ ನೀವು ಯಾವುದೇ ಅಲ್ಪ ಮತ್ತು ಅನಾರ್ಯ ಪುರುಷನಂತೆ ನನ್ನ ಮೇಲೆ ದೋಷಾರೋಪಣೆ ಮಾಡಬಾರದು. ಶ್ರೂಯತಾಂ ಪ್ರತಿದಾಸ್ಯಾಮಿ ಯನ್ನಿಮಿತ್ತಂ ಮಯಾ ರಥಃ ನದೀ ವೇಗ ಇವಾಂಭೋಭಿ ಸಂಯುಗೇ ವಿನಿವರ್ತಿತಃ. ಚಂದ್ರೋದಯವಾದಾಗ ಸಮುದ್ರದ ನೀರು ನದಿಗಳ ವೇಗವನ್ನು ಹಿಮ್ಮೆಟ್ಟಿಸುವಂತೆಯೇ ನಾನು ಯಾವ ಕಾರಣದಿಂದ ರಥವನ್ನು ಹಿಮ್ಮೆಟ್ಟಿಸಿದೆ ಅದನ್ನು ಹೇಳುವೆನು ಕೇಳಿ. ಕ್ರಮಂ ತವಾವಗಚ್ಛಾಮಿ ಮಹತಾರಣ ಕರ್ಮಣ ನಹಿ ತೇ ವೀರ ಸೌಮುಖಂ ಪ್ರಕರ್ಷಂ ವೋಪಧಾರಯೇ. ಆಗ ನೀವು ಮಹಾಯುದ್ಧದಿಂದಾಗಿ ಬಳಲಿದ್ದಿರಿ. ಶತ್ರುವಿಗಿಂತ ಹೆಚ್ಚು ಪ್ರಬಲತೆ ನಿಮ್ಮಲ್ಲಿ ನಾನು ಕಾಣಲಿಲ್ಲ, ಹೆಚ್ಚು ಪರಾಕ್ರಮವನ್ನು ಕಾಣಲಿಲ್ಲ ಎಂದು ನಾನು ತಿಳಿದೆ. ಅಂದರೆ ನಾನು ಹಾಗೆ ತಿಳಿದುಕೊಂಡೆ. ರಥೋದ್ವಹನ ಕೀಸ್ನಾಶ್ಚ ಭಗ್ನಾ ಮೇ ರಥವಾಜಿನಃ ದೀನಾ ಘರ್ಮ ಪರಿಶ್ರಾಂತ ಗಾವೋ ವರ್ಷಹತ ಇವ. ನಮ್ಮ ಕುದುರೆಗಳು ರಥವನ್ನೆಳೆದು ಎಳೆದು ದಣಿದಿದ್ದವು, ಅವುಗಳು ಎಡುವುತ್ತಿದ್ದವು. ಬಿಸಿಲಿನಿಂದ ಪೀಡಿತವಾದ ಕುದುರೆಗಳು ಮಳೆಯ ರಭಸಕ್ಕೆ ಸಿಕ್ಕ ಹಸುವಿನಂತೆ ದುಃಖಿಗಳಾಗಿದ್ದವು. ನಿಮಿತ್ತಾನಿ ಚ ಭೂಯಷ್ಟ್ವಂ ಯಾನಿ ಪ್ರಾದುರ್ಭವಂತಿ ನಃ ಯೇಷು ತೇಷ್ವಭಿಪನ್ನೇಷು ಲಕ್ಷಯಾಮ್ಯ ಪ್ರದಕ್ಷಿಣಂ. ಜೊತೆಗೆ ಆಗ ನಮ್ಮ ಮುಂದೆ ಪ್ರಕಟವಾದ ಶಕುನಗಳು ಸಫಲವಾದಲ್ಲಿ ಅದರಿಂದ ನಮಗೆ ಅನಿಷ್ಟವೇ ಕಂಡುಬರುತ್ತಿತ್ತು. ದೇಶಕಾಲೌ ಚ ವಿಜ್ಞೇಯೌ ಲಕ್ಷ್ಮಣಾನೀಂಗಿತಾನಿ ಚ ಕ್ಷಣಾನೀಂಗಿತಾನಿ ಚ ದೈನ್ಯಂ ಖೇದಶ್ಚ ಹರ್ಷಶ್ಚ ರಥಿನಶ್ಚ ಬಲಾಬಲಂ. ಸಾರಥಿಯು ದೇಶ ಕಾಲವನ್ನು, ಶುಭಾಶುಭ ಲಕ್ಷಣಗಳನ್ನು, ರಥಿಯ ಚೇಷ್ಟೆಗಳನ್ನು, ಉತ್ಸಾಹ ಖೇದ ಹರ್ಷಗಳನ್ನು, ಬಲಾಬಲಗಳನ್ನು ತಿಳಿದಿರಬೇಕು. ಸ್ಥಳ ನಿಮ್ನಾನಿ ಭೂಮಿಶ್ಚ ಸಮಾನಿ ವಿಷಮಾಣಿ ಚ ಯುದ್ಧ ಕಾಲಶ್ಚ ವಿಜ್ಞೇಯ ಪರಸ್ಯಾಂತರ ದರ್ಶನಂ. ಭೂಮಿಯಲ್ಲಿರುವ ಹಳ್ಳ ತಿಟ್ಟು ಸಮ ವಿಷಮ ಸ್ಥಾನಗಳ ಅರಿವು ಸಾರಥಿಗೆ ಇರಬೇಕು. ಯುದ್ಧ ಮಾಡಬೇಕಾದ ಕಾಲ, ಶತ್ರುವಿನ ದೌರ್ಬಲ್ಯ ಇವೆಲ್ಲವನ್ನು ಸಾರಥಿಯಾದವನು ಗಮನಿಸಬೇಕು. ಉಪಯಾ ಉಪ ಉಪಯಾನ ಉಪಯಾನಾಪಯನ ಉಪಯಾನಾಪಯಾನೇ ಚ ಸ್ಥಾನಂ ಪ್ರತ್ಯಪಸರ್ಪಣಂ ಸರ್ವಮೇತದ್ ರಥಸ್ಥೇನ ಜ್ಞೇಯಂ ರಥ ಕುಟುಂಬಿನ. ಶತ್ರುವಿನ ಬಳಿಗೆ ಹೋಗುವುದು, ದೂರ ಹೋಗುವುದು, ಸ್ಥಿರವಾಗಿ ನಿಲ್ಲುವುದು ಹಾಗೂ ಯುದ್ಧರಂಗದಿಂದ ಬೇರೆಯಾಗುವುದು, ಸರಿಯಾದ ಸಂದರ್ಭ ಯಾವಾಗ ಬರುತ್ತದೆ ಇದೆಲ್ಲವನ್ನು ರಥ ನಿರ್ವಾಹಕನಿಗೆ ತಿಳಿದಿರಬೇಕು.
तव विश्रमहेतोस्तु रथथैषां रथवाजिनां रौद्रं वर्जयता ಖೇದಂ ಕ್ಷಮಂ ಕೃತಮಿದಂ ಮಯಾ. ನಿಮಗೆ ಮತ್ತು ನಮ್ಮ ಕುದುರೆಗಳಿಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಕೊಡಲು ಮತ್ತು ಖೇದವನ್ನು ದೂರಗೊಳಿಸಲು ನಾನು ಮಾಡಿದ ಕಾರ್ಯವು ಉಚಿತವೇ ಆಗಿದೆ. ಸ್ವೇಚ್ಛಯಾ ನ ಮಯಾ ವೀರ ರಥೋಯಮಪವಾಹಿತಃ ಭರ್ತೃಸ್ನೇಹ ಪರೀತೇನ ಮಯೇದಂ ಯತ್ ಕೃತಂ ಪ್ರಭೋ. ಪ್ರಭುವೇ, ನಾನು ಮನಬಂದಂತೆ ಈ ಕಾರ್ಯವನ್ನು ಮಾಡಲಿಲ್ಲ. ಒಡೆಯನ ಸ್ನೇಹವಶವಾಗಿ ಅವನ ರಕ್ಷಣೆಗಾಗಿ ಈ ರಥವನ್ನು ರಣರಂಗದಿಂದ ದೂರಕ್ಕೆ ಒಯ್ದಿರುವೆನು. ಆಜ್ಞಾಪಯ ಯಥಾ ತತ್ವಂ ವಕ್ಷ್ಯಸ್ಯರಿ ನಿಷೂದನ ಕರಿಷ್ಯಾಮ್ಯಹಂ ವೀರ ಗತಾರಣ್ಯೇನ ಚೇತಸ. ಶತ್ರುಹಂತಕನೇ, ಈಗ ನೀವು ಆಜ್ಞಾಪಿಸಿರಿ. ನೀವು ಸರಿ ಎಂದು ತಿಳಿದು ಹೇಳಿದುದನ್ನು ನಾನು ಮಾಡಿ ದಣಿಯ ಋಣವನ್ನು ತೀರಿಸುವ ಭಾವನೆಗಿರಿಸಿ ಮಾಡುವೆನು. ಸಂತುಷ್ಟಸ್ತೇನ ವಾಕ್ಯೇನ ರಾವಣಸ್ತಸ್ಯ ಸಾರಥೇಃ ಪ್ರಶಸ್ಯೈನಂ ಬಹುವಿಧಂ ಯುದ್ಧಲುಬ್ಧೋ ಬ್ರವೀದ್ವಚಃ. ಸಾರಥಿಯ ಈ ಮಾತಿನಂತೆ ರಾವಣನು ಬಹಳ ಸಂತುಷ್ಟನಾಗಿ ನಾನಾ ರೀತಿಯಿಂದ ಅವನನ್ನು ಹೊಗಳಿ ಯುದ್ಧ ಲೋಲುಪನಾಗಿ ಹೇಳಿದನು. ರಥಂ ಶೀಘ್ರಮಿಮಂ ಸೂತ ರಾಘವಾಭಿಮುಖಂ ನಯ ನಾಹತ್ವಾ ಸಮರೇ ಶತ್ರುನ್ ನಿವರ್ತಿಷ್ಯತಿ ರಾವಣ. ಸೂತನೇ, ಈಗ ನೀನು ರಥವನ್ನು ಬೇಗನೆ ಶ್ರೀರಾಮನ ಮುಂದಕ್ಕೆ ಕೊಂಡು ಹೋಗು. ರಾವಣನು ಯುದ್ಧದಲ್ಲಿ ತನ್ನ ಶತ್ರುವನ್ನು ಕೊಲ್ಲದೆ ಎಂದು ಮನೆಗೆ ಮರಳಲಾರನು. ಏವ ಮುಕ್ತ್ವಾ ರಥಸ್ಥಸ್ಯ ರಾವಣೋ ರಾಕ್ಷಸೇಶ್ವರಃ ದದೌ ತಸ್ಯ ಶುಭಂ ಹೇಕಂ ಹಸ್ತಾಭರಣಮುತ್ತಮಂ ಶ್ರುತ್ವಾ ರಾವಣ ವಾಕ್ಯಾನಿ ಸಾರಥಿ ಸನ್ಯವರ್ತತ. ಹೀಗೆ ಹೇಳಿ ರಾಕ್ಷಸೇಶ್ವರನು ಸಾರಥಿಗೆ ತನ್ನ ಕೈಯ ಸುಂದರ ಕಡಗವನ್ನು ಉಡುಗೊರೆಯಾಗಿ ಕೊಟ್ಟನು. ರಾವಣನ ಆದೇಶದಂತೆ ಸಾರಥಿಯು ಪುನಃ ರಥವನ್ನು ಯುದ್ಧದ ಕಡೆಗೆ ತಿರುಗಿಸಿದನು. ತಥೋ ಧೃತಂ ರಾವಣ ವಾಕ್ಯ ಚೋದಿತಃ ಪ್ರಚೋದಯಾಮಾಸ ಹಯಾನ್ಸ ಸಾರಥಿಃ ಸ ರಾಕ್ಷಸೇಂದ್ರಸ್ಯ ತಥೋ ಮಹಾರಥ ಕ್ಷಣೇನ ರಾಮಸ್ಯ ರಣಾಗ್ರತೋಭವತ್. ರಾವಣನ ಆಜ್ಞೆಯಂತೆ ಸಾರಥಿಯು ಕೂಡಲೇ ಕುದುರೆಗಳನ್ನು ಓಡಿಸುತ್ತಾ ರಾಕ್ಷಸ ರಾಜನ ಆ ವಿಶಾಲ ರಥವನ್ನು ಕ್ಷಣಾರ್ಧದಲ್ಲಿ ರಣರಂಗದಲ್ಲಿ ಶ್ರೀರಾಮಚಂದ್ರನ ಸಮೀಪಕ್ಕೆ ಕೊಂಡು ಹೋದನು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 104ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.